ಊಟವನ್ನು ಮಾಡದೆ ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಫಿನಾಲೆ ಕಂಟೆಸ್ಟೆಂಟ್ ಹನುಮಂತ. ಸೊ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಏನಾಗಿದೆ ಅಂತ. ಧನರಾಜ್ ಅವರು ಔಟ್ ಆಗಿದ್ದಾರೆ. ದೋಸ್ತನನ್ನ ಕಳೆದುಕೊಂಡು ಹನುಮಂತನಿಗೂ ಕೂಡ ಬೇಸರ ಇದೆ. ಸೇವ್ ಮಾಡಬಹುದಾಗಿತ್ತು ಧನರಾಜ್ ಅವರನ್ನ, ಬಟ್ ಅವರು ಮೋಕ್ಷಿತನ ಸೇವ್ ಮಾಡ್ತಾರೆ. ಧನರಾಜ್ ಅವರು ಔಟ್ ಆಗ್ತಾರೆ. ಸೊ ಧನರಾಜ್ ಆಚೆ ಬರ್ತಾರೆ. ಸುದೀಪ್ ಸರ್ ಕೂಡ ಕೇಳ್ತಾರೆ, ಹನುಮಂತ ನಿಮಗೆ ಎಷ್ಟು ಮುಖ್ಯ ಅಂತ. ದೋಸ್ತ ನನ್ನ ಜೀವನ, ಲೈಫ್ ಲಾಂಗ್ ಆತನ ಒಂದು ಗೆಳೆತನವನ್ನ ನಾನು ಇಷ್ಟಪಟ್ಟು ಇಟ್ಕೊಂಡಿರ್ತೀನಿ ಅನ್ನುವಂಥ ಮಾತನ್ನ ತಿಳಿಸ್ತಾರೆ. ನಾವು ಫ್ರೆಂಡ್ಶಿಪ್ನ ಕಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ, ಇನ್ನಷ್ಟು ಜಾಸ್ತಿ ಆಗುತ್ತೆ ದೋಸ್ತ ಹೊರಗಡೆ ಬಂದಮೇಲೆ. ದೋಸ್ತನ ಮದುವೆಲೂ ಕೂಡ ನಾನು ಓಡಾಡ್ತೀನಿ, ಮಿಂಚ್ತೀನಿ ಅನ್ನುವಂಥ ಮಾತನ್ನ ತಿಳಿಸ್ತಾರೆ. ದೋಸ್ತ ನನ್ನ ಲೈಫ್ನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅವ್ರು ಬಂದಮೇಲೆ ನನ್ನ ಲೈಫ್ ತುಂಬಾನೇ ಬದಲಾಗಿದೆ, ಚೇಂಜಸ್ ಆಗಿದೆ, ನಾವು ತುಂಬಾನೇ ಕ್ಲೋಸ್ ಆಗಿದ್ವಿ ಧನರಾಜ್ ಅವರು ತಿಳಿಸ್ತಾರೆ. ಹನುಮಂತನಿಗೂ ಕೂಡ ತುಂಬಾ ಬೇಸರ ಆಗುತ್ತೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಹನುಮಂತ ಹೋಗಾಯ್ತು, ಈಗ 1 ವಾರಗಳ ಕಾಲ ಮನೇಲಿ ಒಬ್ಬರೇ ಇರಬೇಕಾಗುತ್ತೆ. ದೋಸ್ತನ ಜೊತೆ ಯಾವಾಗಲೂ ಕೂಡ ಸುತ್ತಾಡ್ತಿದ್ರು, ಒಟ್ಟಿಗೆ ಅಲ್ಲಿ ಕುತ್ಕೊಳ್ಳೋದಾಗಿರ್ಬೋದು, ಹರಟೆ ಹೊಡಿಯೋದು, ಮಲ್ಕೊಳ್ಳೋ ಎಲ್ಲವನ್ನು ಕೂಡ ಮಾಡ್ತಿದ್ರು. ಹೀಗಾಗಿ ದೋಸ್ತ ಇಲ್ಲದೆ ತುಂಬಾ ಮಿಸ್ ಮಾಡ್ಕೊಳ್ತಾರೆ. ಒಟ್ಟಿಗೆ ಊಟವನ್ನು ಸಹ ಮಾಡ್ತಿದ್ರಲ್ಲ, ಈಗ ಊಟವೂ ಕೂಡ ಸೇರ್ತಾ ಇಲ್ಲ ಹನುಮಂತನಿಗೆ. ಹೀಗಾಗಿ ಊಟವನ್ನೇ ಮಾಡ್ತಾ ಇಲ್ಲ. ಕಣ್ಣೀರು ಹಾಕಿದ್ದಾರೆ ಹನುಮಂತ ಧನರಾಜ್ ಅವರನ್ನು ನೆನೆದು. ಪಾಪ ಏನು ಮಾಡೋಕ್ಕಾಗಲ್ಲ, ಅವರ ಒಂದು ಫ್ರೆಂಡ್ಶಿಪ್ ಆ ರೀತಿ ಇತ್ತು. ದೋಸ್ತ ಅಂತ ಯಾವಾಗಲೂ ಕೂಡ ಒಟ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ಡ್ಯಾನ್ಸ್ ಮಾಡುವುದಾಗಿರ್ಬೋದು, ಸೊ ಒಟ್ಟಿಗೆ ಮಾತನಾಡುವುದು, ಟಾಸ್ಕ್ ವಿಚಾರ ಅಂತ ಬಂದರೆ 100% ಎಫರ್ಟನ್ನು ಹಾಕ್ತಾ ಇದ್ರು. ಹನುಮಂತು ಕೂಡ ಅಷ್ಟೇ. ಸೊ ನಿಮ್ಗೇನು ಅನಿಸುತ್ತೆ ಇಬ್ಬರ ಒಂದು ಗೆಳೆತನದ ಬಗ್ಗೆ? ಧನರಾಜ್ ಅವರು ಔಟ್ ಆಗಬಾರ್ದಾಗಿತ್ತು ಅಂತ ಪ್ರತಿಯೊಬ್ಬರು ಕೂಡ ತಿಳಿಸ್ತಾರೆ.